ಏನಿಲ್ಲ, ಮೊನ್ನೆ ಇದ್ರ ಬಗ್ಗೆ ಕೇಳ್ಕೊಂಡು ಹೋದ್ವಿ. ಇನ್ನೊಂದು ಸಲ ಇದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಈ ದೇವರು ಕಲ್ಯಾಣಿ ದೇವರು ಅನ್ನೋದು ಹೆಂಗೆ ಸಿಕ್ತೋ, ಯಾವ ಥರ, ಆಮೇಲೆ ಇದ್ರ ಬಗ್ಗೆ ಏನಾದರೂ ಹೇಳ್ತೀರಾ ಸ್ವಾಮಿ? ಹಾಂ, ಜೋರಾಗಿ ಹೇಳಿ ಸ್ವಾಮಿ ಸ್ವಲ್ಪ. ಆಂಜನೇಯ ಸ್ವಾಮಿ ಸಿಕ್ಕಿದ್ದು ಓಕೆ. ಅರ್ಕಾವತಿ ಕ್ಷೇತ್ರದಲ್ಲಿ ಹಾಂ, ಕಲ್ಯಾಣಿ ಅಂತಿದೆ ಮುಂಚೆ ಇತ್ತಂತೆ. ಹಾಂ, ಅಲ್ಲಿ ಸಿಕ್ಕಿದ ಆಂಜನೇಯ ಸ್ವಾಮಿ ಇದು. ಹಾಂ, ಇದು ಒಂದು ಬಂಡೆ ಹೆಸರು ಇದು. ಓಕೆ. ಸ್ವಾಮಿ ಉದ್ಭವ ಆಗಿರೋದು. ಆ ಸ್ವಾಮಿ ಅಂತ ಒಂದು ಹಿಂದಿನ ಸುಮಾರು ಒಂದು 100 ವರ್ಷ ಆಯಿತು, 100 ವರ್ಷದ ಮೇಲೆ ಆಯಿತು. ಹಾಂ ಸ್ವಾಮಿ. ತಗೊಂಡು ಬಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಂ. ಹೆಸರು ಆಂಜನೇಯ ಸ್ವಾಮಿ, ಕಲ್ಯಾಣಿ ಆಂಜನೇಯ ಸ್ವಾಮಿ ಅಂತೇಳಿ ಹಾಂ. ಇದು ಪ್ರಸಿದ್ಧಿ ಬಂದಿದೆ. ಇದು ಯಾರ ಕಾಲದಲ್ಲಿ ಏನಾದರೂ ಮಾಹಿತಿ ಇದೆಯಾ? ಇದು ಕಾಲದಲ್ಲಿ ಮಾಹಿತಿ ಇಲ್ಲ ಇದು. ಹಾಂ. ಅಂದರೆ ನಮ್ಮ ಒಂದು 3ನೇ ತಲೆಮಾರಿನವರು ಹಾಂ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವಾಗಿಂದ ಪೂಜೆ ನಡ್ಕೊಂಡು ಬರ್ತಾ ಇದೆ. ಅವಾಗಿಂದ ಇದು 300 ವರ್ಷದಿಂದ 500 ವರ್ಷ ಆಗಿದೆ. ಓಕೆ ಸ್ವಾಮಿ. ಇದು ಏನು ಏನಂದರೆ, ಇವಾಗ ಆಂಜನೇಯ ಸ್ವಾಮಿ ಅಂದರೆ ಒಂದೊಂದು ಆಂಜನೇಯ ಸ್ವಾಮಿಯಲ್ಲೂ ಒಂದೊಂದು ಶಕ್ತಿ ಇರುತ್ತೆ. ಏನಂದರೆ ಇವಾಗ ಅವ್ರ ಭಕ್ತರುಗಳಿಗೆ ಏನಾದರೂ ಒಂದು ಸಂಕಲ್ಪ ಮಾಡ್ಕೊಂಡೋದ್ರೆ, ಏನಾದರೂ ಒಂದು ಕೇಳ್ಕೊಂಡೋದ್ರೆ ನೆರವೇರುತ್ತೆ ಅಂತ ಹೇಳ್ತಾರಲ್ಲ. ಸ್ವಾಮಿ ಆ ಥರ ಅಂತಂದರೆ ಬಂದು ಏನಾದರೂ ಒಂದು ಹರಕೆ ಹೊತ್ಕೊಂಡ್ರೆ ಅದನ್ನ ಹಾಂ, ಆಂಜನೇಯ ಸ್ವಾಮಿ ಭಾಳ ಕಷ್ಟ ಕೊಟ್ಬಿಡ್ತಾರೆ ಅನಿಸುತ್ತೆ ಸ್ಟಾರ್ಟಿಂಗ್. ಓಕೆ. ಹೆಂಗೆ ಕಷ್ಟ ಅಂತಂದರೆ, ಹಾಂ, ದೇವರಿದ್ದಾನೆ ಏನಪ್ಪ ಅನ್ನೋದಷ್ಟು ನಮಗೆ ಮನಸ್ಸಲ್ಲಿ ಇದಾಗ್ಬಿಡುತ್ತೆ ನಮಗೆ. ಹಾಂ, ಹೌದು. ಆದರೆ ಅದೇ ರೀತಿಯಾಗಿ ಯಾವುದೇ ಬಿಟ್ಟು ನೀನೇನಾದ್ರು ದಿಕ್ಕು ಅಂತ ಒಂದು ಸಂಕಲ್ಪ ಮಾಡಿಕೊಟ್ರೆ ಹಾಂ, ಆ ಒಂದು ಕಷ್ಟ ಹಂಗೆ ನಿವಾರಣೆ ಮಾಡ್ಬಿಡ್ತಾರೆ ನಮಗೆ. ಹೌದು. ಭಾಳಷ್ಟು ಜನ ನಿದರ್ಶನಗಳು ಆಗಿದೆ ಇಲ್ಲಿ. ಸ್ವಾಮಿ. ಭಾಳ ಜನ ಬಂದೇ ಇದ್ದಾರೆ. ಇವತ್ತಿಗೂ ಭಾಳ ಜನ ಭಕ್ತಾದಿಗಳು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಳ್ಳೇದಾಗಿದೆ. ಹಾಂ, ಮದುವೆ ಆಗಿದ್ದರೆ ಮದುವೆ ಆಗಿದೆ, ಮಕ್ಕಳಾಗಿದೆ, ಎಲ್ಲ ಕೂಡ ಆಗಿ ಭಾಳ ಸಂತೋಷವಾಗಿದ್ದಾರೆ. ಎಲ್ಲ ಮನೆ ಕಟ್ಟಿರೋರು ಯಾರು ಭಾಳ ತೊಂದರೆ ಆಗಿದೆ ಸ್ವಾಮಿ ಅಂತ ಬಂದು ನಮಸ್ಕಾರ ಮಾಡ್ಬೋದು ಕೂಡ ಮನೆ ಕಟ್ಟಿದ್ದಾರೆ ಇವತ್ತು. ಹಾಂ ಸ್ವಾಮಿ. ಭಾಳ ಚೆನ್ನಾಗಿದ್ದಾರೆ. ನಾವು ಇವಾಗ ಮನೆ ಕಟ್ಟಬೇಕು ಅಂತಿದ್ದೀವಿ. ಜಾಗ ಸ್ವಲ್ಪ ಪಕ್ಕದಲ್ಲಿದೆ. ಸೊ ಅದರಿಂದ ನಮಗೂ ಒಳ್ಳೇದಾಗುತ್ತೆ ಸ್ವಾಮಿ. ಖಂಡಿತವಾಗಿ ಆಗುತ್ತೆ. ಓಕೆ. ಖಂಡಿತವಾಗಿ ಆಗುತ್ತೆ. ಒಂದು ಸಂಕಲ್ಪ ಮಾಡ್ಕೊಂಡು ಹೋಗಿ. ಹಾಂ ಸ್ವಾಮಿ. ಖಂಡಿತ ಒಳ್ಳೇದಾಗತ್ತೆ. ಭಾಳ ಸ್ಟಾರ್ಟಿಂಗ್ ತೊಂದರೆ ಆಗುತ್ತೆ. ಎಲ್ಲ ನಾವು ಹೇಳ್ತಾ ಇಲ್ಲ, ಆಂಜನೇಯ ಸ್ವಾಮಿ ವಿಶೇಷನೇ ಅದು. ಹೌದು. ಬೇರೆ ಕಡೆ ಅಂತಂದ್ರೆ ಆಗಿನ ಆಗೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಹೌದು. ಎಂದು ಕಷ್ಟಪಡ್ತಾನೆ, ನಿನ್ನ ಶಕ್ತಿ ಏನಿದೆ ಪರೀಕ್ಷೆ ಮಾಡ್ತಾನೆ. ಹೌದು ಹೌದು. ಇನ್ನು ನಂಬಿಕೆ ನನ್ನ ಮೇಲೆ ಇಷ್ಟಿಟ್ಟಿದೆ, ನಂಬಿಕೆ ಕೊಡ್ತಾನೆ. ಅದನ್ನ ಆ ನಂಬಿಕೆ ಇದಾಯಿತು ಅಂದರೆ ಹಾಂ, ಒಳ್ಳೇದು ಮಾಡ್ಕೊಂಡು ಮಾಡ್ತಾನೆ ಅದನ್ನ. ಸರಿ ಸ್ವಾಮಿ. ನಾವು ನಿದರ್ಶನ, ನಾವು ಮನೆ ಕಟ್ಟುವಾಗ ನಮಗೂ ಭಾಳ ತೊಂದರೆಗಳಿತ್ತು. ಹೌದು. ಅರ್ಚಕರಾಗಿ ನಮ್ಮದೇ ತೊಂದರೆ ಆಗಿತ್ತು. ಹೌದು ಹೌದು. ಆದ್ರೆ ಸ್ವಾಮಿನ ಪೂಜೆ ಒಂದು ಶಕ್ತಿ ನಮಗೆ. ಹಾಂ. ಮನೆ ಚೆನ್ನಾಗಿ ಮನೆ ಕಟ್ಟಿ ನಮ್ಗೆ ಯಾವ ತೊಂದರೆ ಮನೆ ಕಟ್ಟಿ ಇದು ಮಾಡಿಕೊಟ್ಟಿದ್ದು. ಓಕೆ ಓಕೆ ಸ್ವಾಮಿ. ಒಳ್ಳೆ ಇದು. ಎಲ್ಲರೂ ಬಂದು ಸೇವೆ ಮಾಡಿದ್ರೆ ಭಾಳ ಒಳ್ಳೇದಾಗುತ್ತೆ. ಸರಿ ಸ್ವಾಮಿ. ಓಕೆ. ಜೈ ಶ್ರೀರಾಮ್, ಜೈ ಆಂಜನೇಯ. ಒಳ್ಳೇದು ಮಾಡಿ, ಎಲ್ಲರಿಗೂ ಒಳ್ಳೇದು ಮಾಡಿ. ಒಳ್ಳೇದು ಮಾಡಲಿ. ಲೋಕ ಸಮಸ್ಯೆ ಸುಖಿನೋ ಭವಂತು. ಓಕೆ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಕೆಟ್ಟವ್ರಿಗೂ ಒಳ್ಳೆ ಬುದ್ಧಿ ಕೊಡಲಿ. ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆಯವ್ರಿಗೂ ಒಳ್ಳೇದು ಕಾಪಾಡಲಿ. ರಾಮನ ಸೇವೆ ಮಾಡಲಿ. ಓಕೆ ಸ್ವಾಮಿ. ಆಂಜನೇಯ ಸೇವೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಹೌದು. ರಾಮನ ಸೇವೆ ಮಾಡಿದ್ರೆ ಆಂಜನೇಯ ಭಾಳ ಇಷ್ಟ. ಹೌದು ಹೌದು. ಯಾಕಂದ್ರೆ ಅವರು ರಾಮನ ಭಕ್ತನೇ ಅಲ್ವಾ, ಸದಾ ರಾಮ ಧ್ಯಾನ ಮಾಡ್ತಿದ್ರಲ್ಲ. ಸೇವಕ. ಹೌದು. ಆಂಜನೇಯ ಒಂದು ಭಕ್ತ ಅಲ್ಲ, ಓಕೆ. ಸೇವಕ. ತನ್ನ ಪಾದದಲ್ಲಿ ಇರೋದು ಸೇವಕ. ಹೌದು. ಅವತ್ತು ನಾನು ಭಕ್ತ ಅಂತ ಹೇಳ್ಕೊಂಡಿಲ್ಲ, ನಾನು ರಾಮನ ಸೇವಕ ಅಂತ ಹೇಳ್ಕೊಂಡಿದ್ದೆ. ಹೌದು ಹೌದು. ಸರಿ ಸ್ವಾಮಿ. ರಘುನಾಥ ಕೀರ್ತನ ನಾನು ಎಲ್ಲಿ ರಾಮ ನಡೀತಾ ಇರತ್ತ, ಆಂಜನೇಯ ಕೂತಿರ್ತಾನೆ ಕೂಡ ಇರತ್ತೆ. ಹೌದು ಹೌದು ಸ್ವಾಮಿ. ಆ ಥರ ಇರತ್ತೆ. ಎಲ್ಲರಿಗೂ ಒಳ್ಳೇದು ಮಾಡಲಿ ಆಗಲಿ. ಓಕೆ ಸ್ವಾಮಿ. ಒಳ್ಳೇದಾಗಲಿ ಎಲ್ಲರೂ. ಓಕೆ, ಥ್ಯಾಂಕ್ ಯು ಸ್ವಾಮಿ. ನಿಮ್ಮ ಹೆಸರು ಸ್ವಾಮಿ? ಗೋವರ್ಧನ್ ಭಟ್ರು ಅಂತ ಹೇಳಿ. ಓಕೆ ಸ್ವಾಮಿ, ಥ್ಯಾಂಕ್ ಯು ಸ್ವಾಮಿ.